MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಶಕ್ತಿ ಯೋಜನೆಯ ಅಡಿ 500 ಕೋಟಿ ಟಿಕೆಟ್ಗಳು ವಿತರಣೆಯಾಗಿದೆ. ಇದುವರೆಗೂ 500 ಕೋಟಿ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಇಂದು 500ನೇ ಕೋಟಿಯ ಟಿಕೆಟ್ ಅನ್ನು ವಿತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಹಿಳೆಯರಿಗೆ ಟಿಕೆಟ್ ವಿತರಿಸುವ ಸಿಎಂ ಸಿದ್ದರಾಮಯ್ಯ ಕುಮಾರಕೃಪಾ ರಸ್ತೆಯ ವಿನ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆಯಾಗಲಿದೆ. ಶಕ್ತಿ ಯೋಜನೆಯ ಅಡಿ ಇದುವರೆಗೂ ಕೂಡ ಮಹಿಳೆಯರು 500 ಕೋಟಿ ಬಾರಿ ಸಂಚಾರವನ್ನ ಮಾಡಿದ್ದಾರೆ. ಇದೊಂದು ಹೊಸ ದಾಖಲೆ. ಇವತ್ತು ಮಹಿಳೆಯರಿಗೆ 500ನೇ ಕೋಟಿಯ ಟಿಕೆಟ್ ಅನ್ನು ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ವಿತರಣೆ ಮಾಡಲಿದ್ದಾರೆ. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದಾಗಿತ್ತು. ಇದರ ಸದುಪಯೋಗವನ್ನು ಮಹಿಳೆಯರು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಮಂದಿಗೆ ಅನುಕೂಲ ಆಗಿದೆ. ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಮಂದಿ ತಮ್ಮದೇ ಆದ ಸ್ವ ಉದ್ಯೋಗವನ್ನು ಮಾಡಿಕೊಂಡು ಆ ವಸ್ತುಗಳನ್ನು ಒಂದು ಕಡೆಯಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಶಕ್ತಿ ಯೋಜನೆಯ ಪ್ರಯೋಜನವನ್ನು ವಿವರಿಸಿದ್ರು. ಇದುವರೆಗೂ ಕೂಡ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಅನುಕೂಲವನ್ನು ಪಡೆದುಕೊಂಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಅದರ ಉದ್ದೇಶವನ್ನು ವಿವರಿಸಿದ್ರು. ಆ ಉದ್ದೇಶ ಈಡೇರಿದೆ ಅನ್ನೋದನ್ನು ಮತ್ತೊಮ್ಮೆ ಇವತ್ತು ಪ್ರಸ್ತಾಪ ಮಾಡುವುದರ ಮೂಲಕ 500ನೇ ಕೋಟಿಯ ಟಿಕೆಟ್ ಅನ್ನು ವಿತರಿಸಿ ಈ ಸಂಭ್ರಮಾಚರಣೆಯಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಟಿಕೆಟ್ ಅನ್ನು ವಿತರಿಸ್ತಾರೆ ಅಂದರೆ ಸಿಎಂ ಸಿದ್ದರಾಮಯ್ಯನವರೇ ಇವತ್ತು ಖುದ್ದು ಇಲ್ಲಿ ಕಂಡಕ್ಟರ್ ಆಗಲಿದ್ದಾರೆ. ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಆದಂತಹ ಅನುಕೂಲದ ಬಗ್ಗೆ ಖುದ್ದು ಅವರಿಂದಲೇ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಈಗಾಗಲೇ ಶಕ್ತಿ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ 500ನೇ ಕೋಟಿಯ ಟಿಕೆಟನ್ನು ವಿತರಿಸುವ ಮೂಲಕ ಈ ಒಂದು ಯೋಜನೆಯನ್ನು ಮತ್ತಷ್ಟು ಯಾವ ರೀತಿಯಾಗಿ ಮಹಿಳೆಯರಿಗೆ ಹೆಚ್ಚೆಚ್ಚು ಅನುಕೂಲ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದರ ಕುರಿತು ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಇವತ್ತು ಸಿಎಂ ಅವರೇ ಖುದ್ದು ಕಂಡಕ್ಟರ್ ಆಗೋ ಮೂಲಕ 500ನೇ ಕೋಟಿಯ ಟಿಕೆಟನ್ನು ವಿತರಿಸಲಿದ್ದಾರೆ. ಕುಮಾರಕೃಪಾ ರಸ್ತೆಯಲ್ಲಿ ವಿನ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆಯಾಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ. ಶಕ್ತಿ ಯೋಜನೆ ಇರಬಹುದು, ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನತೆಗೆ ಆಗ್ತಾ ಇರುವಂತಹ ಅನುಕೂಲ ರಾಜ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಧನಾತ್ಮಕವಾಗಿ ಜನರನ್ನು ಸೆಳೆಯುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದರಲ್ಲೂ ಶಕ್ತಿ ಯೋಜನೆ ಬಂದಾದ ಮೇಲೆ ಮಹಿಳೆಯರು ಸ್ವಾವಲಂಬಿಗಳಾಗ್ತಿದ್ದಾರೆ. ಒಂದಷ್ಟು ಟೀಕೆ ಟಿಪ್ಪಣಿಗಳ ನಡುವೆಯೂ ಕೂಡ ಇದು ಯಶಸ್ವಿಯಾಗಿ ಮಹಿಳೆಯರನ್ನು ತಲುಪಿದೆ ಅನ್ನೋದನ್ನು ರಾಜ್ಯ ಸರ್ಕಾರವೂ ಕೂಡ ಆಗಿಂದಾಗನೇ ಪ್ರಸ್ತಾಪ ಮಾಡ್ತಾ ತನ್ನ ಸಾಧನೆಯನ್ನು ಕೂಡ ಹೇಳ್ಕೊಳ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.